ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ರಜೆ ಇದೆ, ಅಮ್ಮನ ಮನೆಗೆ ಹೋಗಲಿಲ್ಲ. ಮೊನ್ನೆ ಹೋಗಿದ್ನಿ ಅಂತಂದು ಇಲ್ಲೇ ಇದ್ಕೊಂಡೆ. 8:30 ಆಯಿತು. ಇವಾಗ ಎದ್ದು ಟೀ ರೆಡಿ ಮಾಡ್ಕೊಂಡು ಟೀ ಕುಡ್ತಾಯಿದ್ದೆ. ಸೂಪರಾಗಿದೆ ಟೀ. ಸ್ನಾನ ಆಯಿತು, ದೇವ್ರ ಪೂಜೆ ಮಾಡೋಣ. ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಸ್ನಾನ ಮಾಡಿ ಬಂದ ತಕ್ಷಣ ಫಸ್ಟು ವಿಭೂತಿ ಕುಂಕುಮ ಹಚ್ಕೋರಿ, ಆಮೇಲೆ ಮಿಕ್ಕಿದ ಕೆಲಸ ಮಾಡಿರಿ ಅಂತ. ಜಾಸ್ತಿ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೋದ್ರಿಂದ ಚಟ್ನಿಗೆ ಜಾಸ್ತಿ ನೆಸೆಸಿಟಿ ಇರಲ್ಲ. ಸ್ವಲ್ಪ ಅದಕ್ಕೆ ಹಚ್ಕೊಂಡು ತಿನ್ನೋಕೆ ಕಷ್ಟ. ಸಾಕು, ಇಷ್ಟು ತೆಗೆದಿಟ್ಬಿಡು, ಅಷ್ಟಾಗುತ್ತೆ. ಇವಾಗ ಏನು ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಮುಂಜಾನೆ ಹೇಳಪ್ಪ, ಅಕ್ಷ ಮರಪ್ಪ ಅಂತಂದು ಅದು ಏನು ಲಕ್ಷ ಇರುತ್ತಪ್ಪ ಚಪ್ಪನಿಂದ? ಅದು ಏನು ಲಕ್ಷ ಇರುತ್ತೆ? ಏನು ತಿನ್ನೋ ಲಕ್ಷ ಇಲ್ಲ. ಏನು ಲಕ್ಷ ಇರುತ್ತೆ? ಏನು ತಿನ್ನೋ ಲಕ್ಷ ಇರಲ್ಲ. ಯಾರ ಹೆಂಡತಿ ಯಾರ ಏನ? ಒಂದೇ ಉಬ್ಬಿ ಸ್ವಲ್ಪ ಲೇಟ್ ಆಗುತ್ತೆ, ಹಂಚ್ಕಾದ್ರೆಲ್ಲ ಮಾಡಿಕೊಟ್ಬಿಟ್ರೆ ಅವರು ತಿಂದು ಹೋಗ್ತಾರೆ. ನಾನು ತಿಂದು ಸ್ವಲ್ಪ ಕೆಲಸ ಇದೆ. ಪಡ್ಡು ರೆಡಿ, ಚಟ್ನಿ ಪಡ್ಡು ರೆಡಿ. ಇವಾಗ ತಿನ್ನೋದಷ್ಟೇ. ನಾನು ಫಸ್ಟ್ ನಮ್ಮ ಯಜಮಾನ್ರಿಗೆ ಹಾಕಿ ಕೊಟ್ಬಿಡ್ತೀನಿ. ಅವ್ರು ತಿಂದು ಡ್ಯೂಟಿಗೆ ಹೋಗ್ತಾರೆ, ಆಮೇಲೆ ನಾನು ತಿನ್ನೋದು. ರೀ ಪಡ್ಡು ತೊಗೊಬರ್ರಿ, ಬಾ ಟಿಫಿನ್ ಮಾಡ. ಇವತ್ತೆಲ್ಲ ಮಾಡಿಸ್ತೇನೆ, ನಾನು ಮಾಡಿಸ್ತೇನೆ. ಪ್ಲಗ್ಗು ಇಲ್ಲೊಂದು ಕೆಲಸ ಬರ್ತಿರ್ತಾರೆ ಹೋಗಿ. ಊಟ ಮಾಡೋ ಟೈಮ್ ಆಯಿತು. ಚಿಕನ್ ಮಾಡಿಬಿಟ್ಟೆ. ಮತ್ತು ಅಮ್ಮ ಕಾಯಂ ತೋರಿಸ್ತಾ ಇರ್ತೀನಿ ನನಗೆ, ಮತ್ತು ಅದು ಚಿಕನ್ ತೋರಿಸ್ಲೇ ಇಲ್ಲ. ಇವಾಗ ದೋಸೆ ಹಾಕಬೇಕು. ನಮ್ಮ ಯಜಮಾನ್ರು ಬಂದಿದ್ದಾರೆ, ಮತ್ತು ನಮ್ಮ ಅತ್ತೆ ಬಂದಿದ್ದಾರಲ್ಲ. ಸ್ವಲ್ಪ ಹೋಳಿಗೆ ಇದೆ ನಿನ್ನೆ. ಮತ್ತು ಚಿಕನ್ ಊಟ ಮಾಡಲ್ಲ, ನಾವು ಅಷ್ಟೇ ಊಟ ಮಾಡ್ತೀವಿ. ಅವರೇನೋ ಊಟ ಮಾಡೋದಂತ, ಹಾಗಾಗಿ ದೋಸೆ ಚಿಕನ್. ದೋಸೆ ಹೇಗಾಗಿತ್ತು ಬೇವ? ಅದಕ್ಕೇನು ಇದ್ದಿದ್ದಿಲ್ಲ. ದುಬಾರಿಗೆ ಬಿಡು ಎತ್ತಿ. ಅಲ್ಲಿ ಇದ್ರಾಗ ಧರ್ಮಸ್ಥಳ ಕಡೆಗೆ ಹೋಗಿದ್ವಲ್ಲ, 20 ರೂಪಾಯಿ ಇಷ್ಟ ಬಂದಾಗ ಎಲ್ಲಿ ಕೊಡ್ರಿ. ಎಲ್ಲಿ ಗಿಡನ ನೋಡಿದ್ವಿ ನಾವು. ಅಲ್ಲಿ ದಾರಿ ನಿಂತು ಕಾಣಿಸಕ್ಕೆ ಅಮ್ಮ ಕಳಿಸಿದಾಳೆ ಗೋಧಿ, ಹೊಲದ್ವಿ ಗೋಧಿ. ಇವಾಗ ಸ್ವಲ್ಪ ಚಿಕ್ಕಿ ಬರ್ತಾವಂತ ಅಮ್ಮ ಕಳಿಸ್ಕೊಟ್ಟಿದ್ದಾಳೆ. ಹೀಗಾಗಿ ಇವನ್ನೇ ಯೂಸ್ ಮಾಡ್ತೀನಿ. ಜೋಳ ಹಸ್ ಮಾಡಿದೆ. ನಾವು ಡೈಲಿ ರೊಟ್ಟಿ ತಿನ್ನೋದ್ರಿಂದ ಜೋಳ ಬೇಕು. ಅದ್ರ ಜೊತೆ ಒಂದು ಸ್ವಲ್ಪ ಗೋಧಿ, ಭಾಳ ಇಲ್ಲ, ಸ್ವಲ್ಪ ಗೋಧಿ ಹಸ್ ಮಾಡಿದೆ. ಅಷ್ಟೊತ್ತಾಯ್ತು. ಹಾಯ್, ಗುಡ್ ಈವ್ನಿಂಗ್. ಜೋಳ ಹಸ್ ಮಾಡೋದಾಯಿತು, ಗೋಧಿ ಹಸ್ ಮಾಡೋದಾಯಿತು. ನಮ್ಮ ಅತ್ತೆ ಹೋದರು, ಮತ್ತು ಇನ್ನೊಬ್ಬರು ಅಜ್ಜಿ ಬಂದಿದ್ದಾರೆ ಬೇರೆದವರು, ನಮ್ಮ ರಿಲೇಷನ್ ಇಲ್ಲಿ ಯಾರು ಅವರು, ಈಗ ಅವರ ಇವತ್ತು ಮತ್ತೆ ಹೋಗ್ಬಿಡ್ತಾರೆ.
ಅವರು ನಮ್ಮ ಯಜಮಾನ್ರು ಬರೋ ಟೈಮ್ ಆಯಿತು, ಅವ್ರಿಗೂ ಟೀ ಆಗುತ್ತೆ. ಇವತ್ತು ದೇವ್ರ ಮುಂದೆ ಏನು ದೀಪ ಹಚ್ಚಲ್ಲ, ಚಿಕನ್ ತಿಂದೇನೆ ನಾವೇನು ದೇವ್ರ ಮುಂದೆ ದೀಪ ಹಚ್ಚಲ್ಲ. ಹಾಗಾಗಿ ಸ್ವಲ್ಪ ಮಂಡಳ ಮಾಡೋಣ. ಬಂದಿದ್ದಾರೆ, ಚೌಳಿಕಾಯಿ ತೊಗೊಂಬಂದಿದ್ದೆ ನಾಳೆಗೆ ಪಲ್ಯಕ್ಕೆ. ಚೌಳಿಕಾಯಿ ಸೂಸ್ತಾ ಇದ್ದಾರೆ. ಮೊನ್ನೆ ಹುಲ್ಗಮ್ಗೆ ಹೋಗಿದ್ವಿ, ಮಂಡಳ ತಂದಿದ್ವಿ. ಅಲ್ಲಿ ಮಂಡಳ ಸಾಫ್ಟ್ ಆಗಿರ್ತವೆ. ಇವು ಒಗ್ಗರಣೆ ಹಾಕೋಕ್ಕೂ ಬರಲ್ಲ, ಖಾರ ಮಂಡಳ ಮಾಡೋಕ್ಕೂ ಬರಲ್ಲ. ಹಾಗೆ ಚಟ್ಪಟ್ ಮಂಡಳ ಮಾಡ್ಬೋದು. ಅದೇ ಥರ ಇವತ್ತು ಚಟ್ಪಟ್ ಮಂಡಳ ಮಾಡೋಣ ಅಂತ ಬಂದಿದ್ದಾರಲ್ಲ ಅಂತ. ಇವಾಗ ಅದಕ್ಕೆ ಒಂದು ಉಳ್ಳಾಗಡ್ಡಿ, ಒಂದೇ ಒಂದು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಖಾರ ಭಾಳ ಇದೆ. ಒಂದು ಕ್ಯಾರೆಟ್, ಒಂದು ಸೌತೆಕಾಯಿ, ಒಂದು ಟಮಾಟಿ ಹಣ್ಣು, ಅರ್ಧ ಹೋಳು ನಿಂಬೆಹಣ್ಣು, ಕೊತ್ತಂಬರಿ ಇಲ್ಲ, ಖಾಲಿಯಾಗಿದೆ, ಹಾಗಾಗಿ ಅದನ್ನ ಹಾಕ್ತಾಯಿಲ್ಲ. ಹೀಗೆ ಸ್ವಲ್ಪ ಮಂಡಳ ಕಲಿಸ್ಕೊಂಬಿಡೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಅರ್ಶಿನ ಪುಡಿ ಹಾಕಿಲ್ಲ, ಹಂಗಾಗಿ ಕಲರ್ ಬಂದಿಲ್ಲ. ಅರ್ಶಿನ ಪುಡಿ ಹಾಕೋಣ. ಸ್ವಲ್ಪ ನೋಡ್ಕೊಂಡು ಹಾಕೊಂಡು, ಏನು ಜಾಸ್ತಿ ಹೋಗಲ್ಲ, ಹಾಗಾಗಿ ತುಂಬ ಚೆನ್ನಾಗಿರ್ತವೆ ಇವು. ಈ ಥರ ಮಂಡಳ ಮಾಡಿದ್ರೆ ಚೆಂದ ಇರುತ್ತೆ ಇವು. ಟೀಗೆ ಇಟ್ಟಿದ್ದೀನಿ. ಟೀ ಒಂದು ಕುಡಿದ್ಬಿಟ್ರೆ ಈ ಥರ ಸ್ವಲ್ಪ ಮಳೆ ಬಂದರೆ ಚೆನ್ನಾಗಾಗುತ್ತೆ, ತಮ್ಮ ಅನಿಸುತ್ತೆ. ಚೌಳಿಕಾಯಿ ಸೋಸಿಟ್ಟಿದ್ದೀನಿ, ಅದಕ್ಕೆ ಒಂದು ಹಸಿ ಅರಿವಿ ಮುಚ್ಚಿ ಈ ಥರ ಮುಚ್ಚಿಟ್ಬಿಟ್ರೆ ನಾಳೆಗೆ ಫ್ರೆಶ್ ಇರುತ್ತೆ. ಒಟ್ಟು ಏನೂ ಪ್ರಾಬ್ಲಮ್ ಆಗಲ್ಲ. ಟೀ ಕುಡಿದ್ವಿ, ಟೀ ಆಯಿತು. ಮತ್ತು ಈಗ ಏನಿಲ್ಲ, ಅವಾಗ ಅಡುಗೆ ಎಲ್ಲ ಇದೆ. ನಮ್ಮ ಮನೆಯವ್ರು ಬಂದಿದ್ದು ಸ್ವಲ್ಪ ಒಣಮೆಣಸಿನ್ಕಾಯಿ ಸೋಸಬೇಕು, ಅದು ತುಂಬ ಘಾಟ ಹಿಡಿಯುತ್ತೆ. ಅವ್ರು ಬಂದಿಂದೆ ಸ್ವಲ್ಪ ಇದಾವೆ, ಅರ್ಧ ಸೋಸಿದ್ದೀವಿ, ಅರ್ಧ ಏನೋ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟು ಇವು ಮಾತ್ರ ಮಾಡಿಬಿಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟೇ ನನಗೆ ಖುಷಿ ಕೊಡುತ್ತೆ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಕಮೆಂಟೂ ಮಾಡಿ, ಅದಕ್ಕೆ ನಾನು ರಿಪ್ಲೈನೂ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್.